ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇರಳ ಚುನಾವಣೆ ಹೊಸ್ತಿಲಲ್ಲಿ ಕರ್ನಾಟಕದಿಂದ ಬಂಪರ್ ಹೆಚ್ಚುವರಿ 10 ಕೋಟಿ ರೂಪಾಯಿ ಅನುದಾನವನ್ನ ರಾಜ್ಯ ಕೊಟ್ಟಿದೆ. ಮಗದೊಮ್ಮೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿವಾದಕ್ಕೆ ಈಡಾಗಿದೆ. ಹೌದು, ಕೇರಳ ಚುನಾವಣೆಯ ಹೊಸ್ತಿಲಲ್ಲಿ ರಾಜ್ಯ ಸರ್ಕಾರದ ಈ ನಿರ್ಧಾರ ನೋಡಿ, ಕರ್ನಾಟಕದಿಂದ ಬಂಪರ್ ಕೊಡುಗೆ ಹೆಚ್ಚುವರಿ 10 ಕೋಟಿ ರೂಪಾಯಿ ಅನುದಾನವನ್ನ ರಾಜ್ಯ ಸರ್ಕಾರ ನೀಡಿದೆ. ವಯನಾಡು ಭೂಕುಸಿತಕ್ಕೆ ಸಂಬಂಧಪಟ್ಟಂತೆ 10 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿರುವುದು ಮತ್ತೊಮ್ಮೆ ವಿವಾದಕ್ಕೆ ಕಾರಣವಾಗಿದೆ. ರಾಜ್ಯ ಸರ್ಕಾರದ ಈ ನಡೆ ಹಾನಿಯಾದ ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸುವುದಕ್ಕೆ ಕೊಟ್ಟಿರುವಂತಹ ಅನುದಾನ ಇದು. ಪ್ರಿಯಾಂಕಾ ಗಾಂಧಿ ಪ್ರತಿನಿಧಿಸುವ ಕ್ಷೇತ್ರಕ್ಕೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ನೋಡಿ. ರಾಜ್ಯದಲ್ಲೇ ಬಹಳಷ್ಟು ಸಮಸ್ಯೆಗಳಿರುವ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿ ಪ್ರತಿನಿಧಿಸುವ ಕ್ಷೇತ್ರಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಕೊಡುಗೆ ಬಹಳ ಟೀಕೆಗೆ ಇದು ಕಾರಣವಾಗಿದೆ. ರಾಜ್ಯ ಸರ್ಕಾರದಿಂದ ಪೂರಕ ಅಂದಾಜು ಮಂಡನೆ. ಕೇರಳ ರಾಜ್ಯಕ್ಕೆ ಮತ್ತೊಮ್ಮೆ ಬಂಪರ್ ಅನ್ನು ನೀಡಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಕೇರಳದ ವಯನಾಡಿನಲ್ಲಾದ ಭೂಕುಸಿತಕ್ಕೆ 10 ಕೋಟಿ ರೂಪಾಯಿ ಬಿಡುಗಡೆ. ಚುನಾವಣೆಯ ಸಂದರ್ಭದಲ್ಲಿ ಕೇರಳಕ್ಕೆ ಕೊಡುಗೆಯಾಗಿ 10 ಕೋಟಿಯನ್ನು ಕೊಟ್ಟಂತಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರದ ಈ ನಡೆಗೆ ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರಿಯಾಂಕಾ ಗಾಂಧಿ ಪ್ರತಿನಿಧಿಸುವಂತ ಕ್ಷೇತ್ರಕ್ಕೆ ಕೊಟ್ಟಿರುವಂತಹ ಈ ಒಂದು ಅಮೌಂಟ್, ಈ ನಡೆ, ರಾಜ್ಯ ಸರ್ಕಾರದ ನಿರ್ಧಾರ ಏನಿದೆ ಮಗದೊಮ್ಮೆ ವಿವಾದಕ್ಕೆ ಕಾರಣವಾಗುವುದರಲ್ಲಿ ಆಶ್ಚರ್ಯವೇ ಇಲ್ಲ. ಈ ಹಿಂದೆ ಕೂಡ ಇಂಥದ್ದೇ ಒಂದು ಕಾರಣಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ವಿರೋಧವನ್ನ ಎದುರಿಸಬೇಕಾಯಿತು. ಈಗ ಮತ್ತೊಮ್ಮೆ ನೋಡಿ, ಕೇರಳ ಚುನಾವಣೆಯ ಹೊತ್ತಿನಲ್ಲಿ ಕರ್ನಾಟಕದಿಂದ 10 ಕೋಟಿ ರೂಪಾಯಿ ಬಿಡುಗಡೆಯಾಗಿರುವುದು ಬಹಳಷ್ಟು ವಿವಾದಕ್ಕೆ ಇದು ಕಾರಣ ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ರಾಜ್ಯ ಸರ್ಕಾರದ ಈ ನಡೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿರೋಧ ವ್ಯಕ್ತವಾಗುವುದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ. ಬಟ್ ಏನೇನಾಗಿದೆ ನಾವು ನೋಡ್ತಾ ಹೋಗೋದಾದ್ರೆ, ನೆರೆಹೊರೆಯ ರಾಜ್ಯಗಳು ಅಂತ ಸಂದರ್ಭದಲ್ಲಿ ಸಹಜವಾಗಿ ಒಂದಷ್ಟು ಸಹಾಯ ಹಸ್ತವನ್ನು ಚಾಚಬೇಕಾಗುತ್ತೆ, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ. ಆದರೆ ಚುನಾವಣೆಯ ಹೊಸ್ತಿಲಲ್ಲಿ ಕರ್ನಾಟಕದಿಂದ 10 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಅಂದಾಗ ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕತ್ತೆ. ಇದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯ ಕಾರಣಗಳನ್ನು ಕೊಡುತ್ತೆ ಅನ್ನೋದು, ಸಮಜಾಯಿಷಿಯನ್ನು ಕೊಡುತ್ತೆ ಅನ್ನೋದು ಸದ್ಯದ ಕುತೂಹಲ ಮತ್ತು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಇದನ್ನು ನೋಡಿ, ಕಳೆದ ವರ್ಷ ಆಗಸ್ಟ್ಗೆ ಹೋಗೋದಾದರೆ ಕೇರಳ ರಾಜ್ಯದ ವಯನಾಡು ಜಿಲ್ಲೆಯ ಮೆಪ್ಪಾಡಿಯಲ್ಲಿ ಒಂದಷ್ಟು ಭೂಕುಸಿತ ಉಂಟಾಗಿತ್ತು. ಸಂತ್ರಸ್ತರಾದ ಕುಟುಂಬಗಳಿಗೆ ಪುನರ್ವಸತಿಯನ್ನು ಕಲ್ಪಿಸುವುದಕ್ಕೆ ಕರ್ನಾಟಕ ಸರ್ಕಾರ 10 ಕೋಟಿ ರೂಪಾಯಿಗಳ ಅನುದಾನವನ್ನು ಅಂದು ಘೋಷಿಸಿತ್ತು. ಆಗಸ್ಟ್ 2025ಕ್ಕೆ ಬರೋದಾದರೆ ಈ ಅನುದಾನವನ್ನು ರಾಜ್ಯ ವಿಪತ್ತು ನಿರ್ವಹಣಾ ನಿಧಿ SDRF ಮೂಲಕ ನೀಡಲಾಗ್ತು. ಇನ್ನು ಅಂದು ಆ ಭೂ ಕುಸಿತದಿಂದ ತೀವ್ರವಾಗಿ ಹಾನಿಗೊಳಗಾದ 100 ಕುಟುಂಬಗಳಿಗೆ ಇದು ಸಹಾಯ ಹಸ್ತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕೇರಳದ ವಯನಾಡು ಜಿಲ್ಲೆಯ ಮೆಪ್ಪಾಡಿಯಲ್ಲಿ ಜುಲೈ 2024ರಲ್ಲಿ ಭಾರಿ ಮಳೆಯಿಂದಾಗಿ ಸಂಭವಿಸಿದ ಭೂಕುಸಿತ ಭಾರಿ ಜನಹಾನಿಯಾಗಿತ್ತು. ಆಸ್ತಿಪಾಸ್ತಿಗಳ ನಾಶಕ್ಕೂ ಅದು ಕಾರಣವಾಗಿತ್ತು. ನೂರಾರು ಕುಟುಂಬಗಳು ತಮ್ಮ ಮನೆಯನ್ನು ಕಳ್ಕೊಂಡಿರ್ತವೆ. ಜೀವನೋಪಾಯ ಏನಪ್ಪ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟು ಹಾಕಿತ್ತು. ಹಲವರು ಆಸ್ತಿಯನ್ನು ಕಳ್ಕೊಂಡ್ರು, ಬದುಕು ದುರ್ಭರವಾಗಿತ್ತು. ಆ ಸಂದರ್ಭದಲ್ಲಿ ಈ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿದಂಥ ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ರಾಜ್ಯ ವಿಪತ್ತು ನಿರ್ವಹಣಾ ನಿಧಿಯಿಂದ 10 ಕೋಟಿ ರೂಪಾಯಿಗಳನ್ನು ಪುನರ್ವಸತಿ ಕಾರ್ಯಕ್ಕೆ ಮೀಸಲಿಡುತ್ತೆ. ಈ ಸಂದರ್ಭದಲ್ಲಿ ಬಹಳಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು. ಈಗ ಅದೇ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿರುವಂಥದ್ದು. ವಯನಾಡು ಭೂಕುಸಿತಕ್ಕೆ 10 ಕೋಟಿ ರೂಪಾಯಿ ಬಿಡುಗಡೆ, ಹೆಚ್ಚುವರಿಯಾಗಿ 10 ಕೋಟಿ ರೂಪಾಯಿ ಅನುದಾನವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಆದರೆ ಕೇರಳ ಚುನಾವಣೆ ಸಂದರ್ಭದಲ್ಲಿ ಈ ಅನುದಾನ ಬಹಳಷ್ಟು ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡುತ್ತಾರೆ. ಜನಾರ್ದನ್,
ರಾಜ್ಯ ಕಾಂಗ್ರೆಸ್ ಸರ್ಕಾರ 10 ಕೋಟಿ ರೂಪಾಯಿ ಅನುದಾನವನ್ನು ಹೆಚ್ಚುವರಿಯಾಗಿ ಕೇರಳದ ಅನುದಾನದ ರೂಪದಲ್ಲಿ ಕೊಡ್ತಾ ಇರೋದು ನಿಜಕ್ಕೂ ಬಹಳಷ್ಟು ವಿವಾದಕ್ಕೆ ಕಾರಣ ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಈ ರಾಜ್ಯ ಸರ್ಕಾರದ ಈ ನಡೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಏನಾದರೂ ರಿಯಾಕ್ಟ್ ಮಾಡಿದೆಯಾ? ಅನುದಾನ ಈಗಾಗಲೇ ಬಿಡುಗಡೆಯಾಗಿದೆಯಾ? ಬಿಡುಗಡೆ ಆಗಬೇಕಾ? ಏನಾದರೂ ರಾಜ್ಯ ಸರ್ಕಾರ ಈಗಾಗಲೇ ಸಮಜಾಯಿಷಿಯನ್ನು ಕೊಟ್ಟಿದೆಯಾ? ಹೇಗೆ ದಿವ್ಯಶ್ರೀ, ಇನ್ನೂ ಇದ್ರ ಬಗ್ಗೆ ಚರ್ಚೆ ಆರಂಭ ಆಗಿಲ್ಲ. ಈಗ ಇದು ಜಸ್ಟ್ ಪೂರಕ ಅಂದಾಜಿನಲ್ಲಿ ನೋಡಿದಾಗ ಸಿಕ್ಕಿರುವಂಥ ಮಾಹಿತಿ ಮಾಧ್ಯಮದಲ್ಲಿ ಈಗ ಬರ್ತಾ ಇರೋದ್ರಿಂದ ನಂತರದಲ್ಲಿ ಬಿ ಜೆ ಪಿ ನಾಯಕರೆಲ್ಲ ಎಚ್ಚೆತ್ತುಕೊಳ್ತಾರೆ ಮತ್ತು ಸರ್ಕಾರ ಅದಕ್ಕೆ ಉತ್ತರವನ್ನು ಕೂಡ ಕೊಡುತ್ತೆ. ಆದರೆ ದಿವ್ಯಶ್ರೀ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಚಾರ ಅಂತಂದರೆ, ಇನ್ನೊಬ್ಬರು ಸಂಕಷ್ಟದಲ್ಲಿದ್ದಾಗ ಅವರ ನೆರವಿಗೆ ಧಾವಿಸೋದು ಸಹಜ, ಮನುಷ್ಯ ಸಹಜ ಒಂದು ವಿಚಾರ ಅಂತ ಹೇಳ್ಬೋದು. ಆದರೆ ಸಂದರ್ಭ ಮತ್ತು ಪರಿಸ್ಥಿತಿ ಎರಡನ್ನೂ ಕೂಡ ನೋಡಬೇಕಾಗತ್ತೆ. ಇಲ್ಲಿ ರಾಜ್ಯದ ಪರಿಸ್ಥಿತಿ ಹೇಗಿದೆ, ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಮತ್ತು ಈಗಾಗಲೇ ಕೇರಳಕ್ಕೆ, ವಯನಾಡಿಗೆ, ಈ ಪ್ರದೇಶದಲ್ಲಿ ಹಿಂದೆ ರಾಹುಲ್ ಗಾಂಧಿ ಅವರು ಸಂಸದರಿದ್ದಂಥ ಸಂದರ್ಭದಲ್ಲಿ 10 ಕೋಟಿ ರೂಪಾಯಿಯನ್ನು ರಾಜ್ಯ ಸರ್ಕಾರವೇ ಕೊಟ್ಟಿತ್ತು, ಕರ್ನಾಟಕದಿಂದ ಕೊಡಲಾಗಿತ್ತು. ಆವಾಗಲೂ ಸಹಿತ ಆರೋಪ ಬಂತು ಅಲ್ಲಿ ಕೊಟ್ಟರು ಅಂತೇಳಿ. ಆದರೆ ಆ ನಂತರದಲ್ಲಿ ಈಗ ಮತ್ತೆ ವೇಣುಗೋಪಾಲ್ ಅವರ ಒತ್ತಡಕ್ಕೆ ಮಣಿದು ಅಲ್ಲಿ ಹಣವನ್ನು, ಇಷ್ಟೊಂದು ಅನುದಾನವನ್ನು ಕೊಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಇಲ್ಲಿ ಕಾರಣ ಏನಂತಂದರೆ, ಕೇರಳದಲ್ಲಿ ಈಗ ಚುನಾವಣೆ ಇದೆ ಸಂದರ್ಭ. ಈ ಸಂದರ್ಭದಲ್ಲಿ ಇಷ್ಟೊಂದು ಅನುದಾನವನ್ನು ಕೊಡಿಸಿದ್ರೆ ಅಲ್ಲಿ ಅವರನ್ನು ಪ್ರಚಾರಕ್ಕೆ ಬಳಸ್ಕೋಬಹುದು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ಇಷ್ಟೊಂದು ನೆರವನ್ನು ನಾವು ಕೊಡಿಸಿದ್ದೀವಿ ಇಲ್ಲಿ ಅನ್ನೋಂಥ ಒಂದು ಪ್ರಚಾರವನ್ನು ಬಳಸ್ಕೊಳ್ಬೋದು. ಸ್ಥಳೀಯ ಸರ್ಕಾರದ ವಿರುದ್ಧ ಅವರು ಆಕ್ರೋಶವನ್ನು ಹೊರಹಾಕಲಿಕ್ಕೆ ಅವಕಾಶ ಆಗುತ್ತೆ. ಈ ರೀತಿಯಾಗಿ ಚುನಾವಣಾ ಪ್ರಚಾರಕ್ಕೆ ಇದನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನೋಂಥ ಆರೋಪ ಖಂಡಿತವಾಗಿಯೂ ಬಿ ಜೆ ಪಿ ನಾಯಕರು ಮಾಡ್ತಾರೆ ಅನ್ನೋದು ಇದು ಸ್ಪಷ್ಟ ಆಗುತ್ತೆ. ಕಾರಣ ಏನಂತಂದರೆ ದಿವ್ಯಶ್ರೀ, ರಾಜ್ಯದಲ್ಲಿ ಇನ್ನೂ ಕೂಡ ಕಳೆದ ಬಾರಿ ನೆರೆ ಹಾವಳಿಯಿಂದ ಸಂಕಷ್ಟಕ್ಕೆ ಈಡಾದಂಥ ರೈತರಿಗೆ ಮತ್ತು ಇನ್ನಿತರ ರೈತರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಭಾಳಷ್ಟು ಅನುದಾನ ಇನ್ನೂ ಕೊಡಬೇಕಾಗಿದೆ, ಪರಿಹಾರ ಕೊಟ್ಟಿಲ್ಲ. ಆ ವಿಚಾರವಾಗಿಯೇ ಮಾತುಕತೆ ನಡೀತಾ ಇರೋಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಇವರು ಅನುದಾನ ಕೊಡ್ತಾರೆ ಅಂದರೆ ಹೊಸದಾಗಿ ಏನಲ್ಲ, ಈಗಾಗಲೇ ಒಂದು ಸರಿ ಕೊಟ್ಟಂಥ ಪ್ಲೇಸಿಗೆ ಮತ್ತೊಮ್ಮೆ ಕೊಡ್ತಾರೆ ಅಂತಾದರೆ ಇದರ ಉದ್ದೇಶ ಏನು ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ. ಇದು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮುಳುವಾಗುವಂಥ ಸಾಧ್ಯತೆ ಇದೆ. ಇದನ್ನು ಬಿ ಜೆ ಪಿಯವರು ಕೈಗೆತ್ತಿಕೊಂಡು ದೊಡ್ಡ ಮಟ್ಟದಲ್ಲಿಯೇ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವಂಥ ಸಾಧ್ಯತೆ ಕೂಡ ಇದ್ದೇ ಇದೆ. ಇದು ಈಗ ಬೆಳಕಿಗೆ ಬಂದಿರೋಂಥ ವಿಚಾರ, ಈಗಷ್ಟೇ ಬೆಳಕಿಗೆ ಬಂದಿರೋಂಥ ವಿಚಾರ. ಇದನ್ನು ಬಿ ಜೆ ಪಿ ನಾಯಕರು ಕೈಗೆತ್ಕೊಂಡೇ ಎತ್ಕೊಳ್ತಾರೆ. ಯಾಕಂದರೆ ಹಿಂದೆ ಆನೆ ತುಳಿತಕ್ಕೆ ಒಳಗಾದಂಥ ಸಂದರ್ಭದಲ್ಲೂ ಸಹಿತ ರಾಜ್ಯದಿಂದ ಪರಿಹಾರ ಕೊಡಲಾಗಿತ್ತು ಅನ್ನೋಂಥ ಮಾತಿದೆ. ಹಲವು ಬಾರಿ ಸರ್ಕಾರ ಇಲ್ಲ ಅಂತ ಹೇಳಿದ್ರು ಸಹಿತ ಆರೋಪ ಈಗಲೂ ಕೂಡ ಹಾಗೇ ಇದೆ. ಕರ್ನಾಟಕದ ಆನೆ ಅನ್ನೋ ಕಾರಣಕ್ಕೆ ಕೊಟ್ಟರು ಅನ್ನೋಂಥ ಮಾತುಗಳು ಕೂಡ ಇದೆ. ಅಂದರೆ ಕರ್ನಾಟಕದಲ್ಲಿ ಆಗಿರುವಂಥ ಸಮಸ್ಯೆಗೆ ಅದಕ್ಕೆ ಸ್ಪಂದಿಸೋದಕ್ಕಿಂತ ಹೆಚ್ಚಾಗಿ ಪಕ್ಕದ ರಾಜ್ಯ ಕೇರಳದಲ್ಲಿ ಸ್ಪಂದಿಸ್ತಾರೆ. ಅಲ್ಲಿ ಸ್ಪಂದನೆ ಜಾಸ್ತಿ ಇದೆ. ಕಾರಣ ಏನು ಅಂತಂದರೆ ಅಲ್ಲಿ ಚುನಾವಣೆ ಇದೆ ಮತ್ತು ರಾಜ್ಯದ ಕಾಂಗ್ರೆಸ್ನ ಉಸ್ತುವಾರಿಗಳಾಗಿ ಪ್ರಮುಖರಾಗಿ ವೇಣುಗೋಪಾಲ್ ಅವರು ಇರ್ತಾರೆ. ಅವರ ಮಾತಿಗೆ ಮಣಿದು, ಅವರ ಒತ್ತಡಕ್ಕೆ ಮಣಿದು ರಾಹುಲ್ ಗಾಂಧಿ ಅವರನ್ನು ಮೆಚ್ಚಿಸಲಿಕ್ಕೆ, ಕಾಂಗ್ರೆಸ್ನ ಹೈಕಮಾಂಡನ್ನು ಮೆಚ್ಚಿಸಲಿಕ್ಕೆ ಈ ರೀತಿಯಾಗಿ ಅನುದಾನವನ್ನು ಪದೇ ಪದೇ ಕೊಡ್ತಾ ಇದೆ ರಾಜ್ಯ ಸರ್ಕಾರ ಅನ್ನೋಂಥ ಆರೋಪವನ್ನು ಬಿ ಜೆ ಪಿ ನಾಯಕರು ಮಾಡ್ತಾರೆ. ಈ ಬಗ್ಗೆ ಇನ್ನೂ ಕೂಡ ನಾಯಕರು ಯಾರೂ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಪ್ರತಿಕ್ರಿಯೆಯನ್ನು ಕೊಡುವಂಥ ಸಾಧ್ಯತೆ ಇದೆ. ಖಂಡಿತವಾಗಿ ಮಾಧ್ಯಮಕ್ಕೂ ಕೂಡ ಕೊಡ್ತಾರೆ. ಬಹುಶಃ ಇದು ಸದನದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿ ದೊಡ್ಡ ಮಟ್ಟದಲ್ಲಿಯೇ ಗಲಾಟೆ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಯಾಕಂದರೆ ಚುನಾವಣಾ ಸಂದರ್ಭದಲ್ಲಿ ಸರ್ಕಾರ ಈ ರೀತಿಯಾಗಿ ಹಣ ಕೊಡ್ತಾ ಹೋಗುತ್ತೆ. ರಾಜ್ಯದ ಪರಿಸ್ಥಿತಿ ಹೀಗಿದ್ದಾಗಲೂ ಸಹಿತ ಹಲವು ಬಾರಿ ರಾಜ್ಯ ಸರ್ಕಾರದ ವಿರುದ್ಧವೇ ಟೀಕೆ ಮಾಡಲಾಗಿದೆ. ಇಲ್ಲಿ ಗ್ಯಾರಂಟಿಗಳಿಗೆ ಅನುದಾನ ಇಲ್ಲ, ಅಲ್ಲಿ SCP TSP ಹಣವನ್ನು ಬಳಸ್ಕೊಳ್ತಾರೆ. ಆದರೆ ಅನುದಾನ ಬೇರೆ ರಾಜ್ಯಕ್ಕೆ ಕೊಡುವಂಥ ಸಂದರ್ಭ ಬಂದಾಗ, ಅದರಲ್ಲಿ ಕೇರಳಕ್ಕೆ ಕೊಡುವಂಥ ಸಂದರ್ಭ ಬಂದಾಗ ಹೆಚ್ಚಿನ ಅನುದಾನ ಹೋಗುತ್ತೆ. ಈ ರೀತಿಯ ಒಂದು ಆರೋಪ ಬಂದೇ ಬರುತ್ತೆ. ಯಾಕಂದರೆ ಮೊನ್ನೆ ಅಷ್ಟೇ ನಾವು ನೋಡಿದ್ದೀವಿ, ಒಂದಷ್ಟು ಜನ ಅಕ್ವೈರ್ ಮಾಡ್ಕೊಂಡಂಥ ಸರ್ಕಾರ ಭೂಮಿಯನ್ನು ಅಕ್ವೈರ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಕೋಲ್ಗೇಟ್ ಬಳಿಯಲ್ಲಿ ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಸಹಿತ ಸರ್ಕಾರ ಅವರಿಗೆ ಪರಿಹಾರ ಕೊಡಲಿಕ್ಕೆ ಮುಂದಾಗಿದೆ. ಕಾರಣ ಏನಂತಂದರೆ ಕೇರಳದಿಂದ ಅಲ್ಲಿ ಕೆಲವರು ಬಂದಿದ್ದಾರೆ, ಆ ಚುನಾವಣಾ ಪ್ರಚಾರಕ್ಕೆ ಬಳಸ್ಕೊಳ್ಳೋಕ್ಕೋಸ್ಕರ ಅಲ್ಲಿಯೂ ಕೂಡ ಇವರು ರಾಜಕೀಯ ಮಾಡ್ತಿದ್ದಾರೆ. ಇಂತಹ ಆರೋಪಗಳು ಸಹಜವಾಗಿ ಬರ್ತಾನೇ ಇದೆ. ಈಗ 10 ಕೋಟಿ ರೂಪಾಯಿನ ಅನುದಾನವನ್ನು ಕೊಡ್ತಾ ಇರೋದು, ಪರಿಹಾರವನ್ನು ಕೊಡ್ತಾ ಇರೋದು, ಇದು ದೊಡ್ಡ ವಿವಾದಕ್ಕೆ ನಾಂದಿ ಆಗುತ್ತೆ. ಇದರ ಜೊತೆಯಲ್ಲಿ ದಿವ್ಯಶ್ರೀ ಒಂದು ವಿಚಾರ ಏನಂತಂದರೆ, ದೇವೇಗೌಡರಿಗೂ ಸಹಿತ ವಿಶೇಷ ವಾಹನವನ್ನು ಕಲ್ಪಿಸ್ಕೊಡ್ಲಿಕ್ಕೆ ಶಿಷ್ಟಾಚಾರದ ಅಡಿಯಲ್ಲಿ, ನಿಯಮದ ಅಡಿಯಲ್ಲಿನೇ 1.25 ಕೋಟಿ ರೂಪಾಯಿನ ಅನುದಾನವನ್ನು ಮೀಸಲಿಟ್ಟಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಈ ಒಂದು ವಿಚಾರದಲ್ಲಿ ಇದರ ಬಗ್ಗೆಯೂ ಮಾತಾಡಿ ಅಂತ ಹೇಳುವಂಥ ಸಾಧ್ಯತೆ ಇದೆ. ಆದರೆ ಅದೆಲ್ಲವೂ ಕೂಡ ಏನೇ ಇದ್ದರೂ ಮಾಜಿ ಪ್ರಧಾನಿಗಳು ರಾಜ್ಯದಲ್ಲೇ ಇರುವಂಥ ವಿಚಾರ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಿಚಾರ ಅದು. ಆದರೆ ಕೇರಳಕ್ಕೆ ಕೊಟ್ಟಿರುವಂಥ
ಅನುದಾನ 10 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಸಣ್ಣದು ಅನಿಸಿದ್ರು ಸಹಿತ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದಾಗ ರಾಜ್ಯದಲ್ಲಿ ಇನ್ನಿತರ ವಿಚಾರಕ್ಕೆ ಅನುದಾನದ ಕೊರತೆ ಇದೆಲ್ಲವನ್ನು ನೋಡಿದಾಗ ಕೋಟಿ ಸಾಲವನ್ನು ಮಾಡಿದೆ ರಾಜ್ಯ ಸರ್ಕಾರ, ಇದೆಲ್ಲವನ್ನು ನೋಡಿದಾಗ ಇದು ಬೇಕಿತ್ತಾ? ಚುನಾವಣೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಇದು ಬೇಕಿತ್ತಾ? ಚುನಾವಣೆಗಾಗಿಯೇ ರಾಜ್ಯದ ಜನರ ತೆರಿಗೆ ಹಣವನ್ನು ಈ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋಂಥ ಆರೋಪವನ್ನು ಕಾಂಗ್ರೆಸ್ ಸರ್ಕಾರ ಎದುರಿಸಬೇಕಾಗತ್ತೆ. ದಿವ್ಯಶ್ರೀ, ಥ್ಯಾಂಕ್ ಯು ಜನಾರ್ದನ್, ನಿಮ್ಮೆಲ್ಲ ಮಾಹಿತಿಗಾಗಿ.